ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಕೆಲವು ದಿನಗಳ ಹಿಂದೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲಿ ಶೆಹಜಾದಿ ಖಾನ್ ಅನ್ನುವಂತಹ ಉತ್ತರ ಪ್ರದೇಶ ಮೂಲದ ಮಹಿಳೆ, 33 ವರ್ಷದ ಶೆಹಜಾದಿ ಖಾನ್ಗೆ UAEಯಲ್ಲಿರುವಂತಹ ಅಬುಧಾಬಿಯಲ್ಲಿ ಮರಣದಂಡನೆ ವಿಧಿಸಲಾಗಿದೆ. ಇನ್ನೇನು ಯಾವುದೇ ಕ್ಷಣ ಆಕೆಯನ್ನು ಗಲ್ಲಿಗೆ ಏರಿಸಬಹುದು. ಆಕೆ ತನ್ನ ತಂದೆಗೆ ಕಾಲ್ ಮಾಡಿದ್ದಾಳೆ. ಅಬ್ಬು, ಇದು ನನ್ನ ಕೊನೆಯ ಕರೆ ಆಗಿರಬಹುದು ಅಂತ ಗೋಳಾಡಿದ್ದಾಳೆ ಅಂತ ಒಂದು ಸುದ್ದಿಯನ್ನು ಮಾಡಿದ್ವಿ. ಆಕೆಗೆ ಆ ಪರಿಸ್ಥಿತಿ ಯಾಕೆ ಬಂತು ಅನ್ನೋದನ್ನು ಸಹ ವಿವರಿಸಿದ್ವಿ. ಆದರೆ ಆವತ್ತು ಆ ದಿನಕ್ಕೆ ಒಂದು ನಿರೀಕ್ಷೆ ಇತ್ತು, ಭರವಸೆ ಇತ್ತು. ಭಾರತದ ರಾಜತಾಂತ್ರಿಕ ವ್ಯವಸ್ಥೆಯ ಮೂಲಕ ಅಲ್ಲಿ ಏನಾದರೂ ಒಂದು ಮಾತುಕತೆಯಾಗಿ ಆಕೆಯ ಪ್ರಾಣವನ್ನು ಉಳಿಸಿಕೊಳ್ಳಬಹುದು ಅಂತ. ಆದರೆ ಅದು ಈಗ ಸುಳ್ಳಾಗಿದೆ. ಕಳೆದ ತಿಂಗಳು 15ನೇ ತಾರೀಕು, ಫೆಬ್ರವರಿ 15ನೇ ತಾರೀಕೆ ಆಕೆಯನ್ನು ಗಲ್ಲಿಗೆ ಏರಿಸಲಾಗಿದೆ. ಅಬುಧಾಬಿಯಲ್ಲಿ ಗಲ್ಲಿಗೆ ಏರಿಸಿ ಆಗಿದೆ. ಶೆಹಜಾದಿ ಖಾನ್ ಗಲ್ಲಿಗೆ ಏರಿ ಈಗ 18 ದಿನಗಳು ಕಳೆದಿದೆ. ಸೊ ಏನಾಯಿತು, ಇಡೀ ಪ್ರಕರಣ ಏನು ಅಂತ ನೋಡೋದಾದರೆ, ಶೆಹಜಾದಿ ಖಾನ್ ಅನ್ನುವಂತಹ ಹೆಣ್ಣು ಮಗು, ಪಾಪ ಉತ್ತರ ಪ್ರದೇಶದ ಬಡ ಕುಟುಂಬದಿಂದ ಬಂದಂತಹ ಒಂದು ಹೆಣ್ಣು ಮಗು. ಆಕೆಗೆ ಸಣ್ಣ ವಯಸ್ಸಿನಲ್ಲೇ ಒಂದು ಸಣ್ಣ ಬೆಂಕಿ ಅನಾಹುತ ಆಗುತ್ತೆ. ಆಕೆಯ ಮುಖ ಒಂದಷ್ಟು ಸುಟ್ಟು ಹೋಗಿರುತ್ತೆ. ಬೆಳೀತಾಳೆ. ಬೆಳೆದ ನಂತರ ದುಡಿಮೆಗೆ ಆಕೆ ಒಂದು NGOವನ್ನು ಸೇರಿಕೊಳ್ತಾಳೆ. ಆ NGO ಕೋವಿಡ್ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಿರುತ್ತೆ. ಆ NGO ಹೆಸರು ಸಹ ರೋಟಿ ಅನ್ನುವಂಥದ್ದು, ರೋಟಿ ಬ್ಯಾಂಕ್ ಆಫ್ ಬಾಂಡಾ ಅನ್ನುವಂತಹ ಒಂದು NGO. ಬಾಂಡಾ ಬಂದು ಆಕೆ ಇರುವಂತಹ ಜಿಲ್ಲೆಯ ಹೆಸರು. ಉತ್ತರ ಪ್ರದೇಶದಲ್ಲಿ ಬಾಂಡಾ ಜಿಲ್ಲೆಯಿಂದ ಈಕೆ ಬರ್ತಾಳೆ. ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಉಸೈರ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಆ್ಯಕ್ಚುಲಿ ಆತನ ಪರಿಚಯ ಆಕೆಗೆ ಫೇಸ್ಬುಕ್ನಲ್ಲಾಗುತ್ತೆ. ಆ ನಂತರ ಮುಖತಃ ಪರಿಚಯ ಆಗುತ್ತೆ ಈ ಒಂದು NGO ಕೆಲಸದ ಮೂಲಕ. ಆತ ಆಕೆಗೆ ಒಂದು ಆಫರನ್ನು ಕೊಡ್ತಾನೆ, ಅಥವಾ ಒಳ್ಳೆ ಏನೋ ಒಂದು ಸಲಹೆಯನ್ನು ಕೊಡ್ತಾನೆ. ನಾನು, ನನ್ನ ಪರಿಚಯಸ್ಥರು ಅಬುಧಾಬಿಯಲ್ಲಿದ್ದಾರೆ, ನೀನು ಬೇಕಾದ್ರೆ ಅಲ್ಲಿಗೆ ಹೋಗು, ಒಂದು ಕೆಲಸ ಸಿಗುತ್ತೆ ನಿನಗೆ, ಪ್ಲಸ್ ನಿನ್ನ ಮುಖದ ಏನದು ಕಲೆಗಳಿದ್ದಾವೆ, ಸುಟ್ಟ ಗಾಯಗಳಿದ್ದಾವೆ, ಅದಕ್ಕೂ ಸಹ ಟ್ರೀಟ್ಮೆಂಟ್ ಸಿಕ್ಕಿ ನಿನ್ನ ಮುಖ ಸಹ ಸರಿ ಹೋಗಬಹುದು, ಒಂದಷ್ಟು ಸಂಪಾದನೆಯೂ ಆಗುತ್ತೆ ಅಂತ ಆತ ಹೇಳ್ತಾನೆ. ಈ ವಿಚಾರವಾಗಿ ಆಕೆ ಹಿಂಜರಿತಾಳೆ. ತನ್ನ ತಂದೆಯ ಬಳಿ ಬಂದು ಸಹ ಆಕೆ ಒಂದಷ್ಟು, ಶಬ್ಬೀರ್ ಖಾನ್ ಆಕೆಯ ತಂದೆ, ಆತನ ಬಳಿ ಬಂದು ಸಹ ಒಂದಷ್ಟು ಸಲಹೆಯನ್ನು ಕೇಳ್ತಾಳೆ. ಇಬ್ಬರು ಯೋಚನೆ ಮಾಡಿ ಆರಂಭದಲ್ಲಿ ಹಿಂಜರಿತಾರೆ. ಆದರೆ ನಂತರ ಅವಳಿಗೆ ಒಂದು ಉದ್ಯೋಗ ಸಿಗುತ್ತೆ, ಚಿಕಿತ್ಸೆನೂ ಸಿಗುತ್ತೆ, ಆ ಗಾಯಗಳೆಲ್ಲವೂ ಸರಿ ಹೋಗ್ಬೋದು, ಒಂದಷ್ಟು ಸಂಪಾದನೆ ಆಗುತ್ತೆ ಅಂತ ನಿರ್ಧರಿಸಿ ಆ ಕುಟುಂಬ ಆಕೆಯನ್ನು ಅಬುಧಾಬಿಗೆ ಕಳಿಸೋದಕ್ಕೆ ಒಪ್ಕೊಳ್ತಾರೆ. ಆದರೆ ಅಲ್ಲಿಂದ ಆಕೆಗೆ ಒಂದು ಶಾಕ್ ಎದುರಾಗುತ್ತೆ. ಏನು ಅಂದರೆ, ಈ ಉಸೈರ್ ಅನ್ನುವಂತಹ ವ್ಯಕ್ತಿ ಯಾರಿದ್ದಾನೆ, ಅವನು ಹ್ಯೂಮನ್ ಟ್ರಾಫಿಕಿಂಗ್ ಮಾಡುವಂತಹ, ಕಳ್ಳಸಾಗಣೆ ಮಾಡುವಂತಹ ವ್ಯಕ್ತಿ, ಮಾನವ ಕಳ್ಳಸಾಗಣೆಯಲ್ಲಿ ತೊಡಗಿಸ್ಕೊಂಡಿರುವಂತಹವನು. ಅದೇ ರೀತಿ ಈ ಹುಡುಗಿಯನ್ನು, ಈ ಮಹಿಳೆಯನ್ನು, ಶೆಹಜಾದಿ ಖಾನ್ ಅನ್ನುವಂತಹ ಮಹಿಳೆಯನ್ನು ದೊಡ್ಡ ಮೊತ್ತಕ್ಕೆ ಅಲ್ಲಿ ಮಾರ್ಬಿಟ್ಟಿರ್ತಾನೆ ಒಬ್ಬ ಶ್ರೀಮಂತರಿಗೆ. ಸರಿ, ಆಕೆ ಅಲ್ಲಿಗೆ ಹೋಗ್ತಾಳೆ. ಒಂದು ಮಗುವನ್ನು, ಒಂದು ಕುಟುಂಬದ ಇರುವಂತಹ ಮನೆಯಲ್ಲಿ ಆಕೆಗೆ ಕೆಲಸ ಸಿಗುತ್ತೆ, ಮನೆ ಕೆಲಸದ ಆಕೆಯಾಗಿ. ಅದು ಮೋಸ ಹೋಗಿದ್ರು ಸಹ ಆಕೆಗೆ ಒಂದು ನಿಟ್ಟುಸಿರು ಇರುತ್ತೆ, ಸಮಾಧಾನ ಇರುತ್ತೆ. ಏನಂದರೆ ಸಂಬಳ ಸಿಗುತ್ತೆ, ಚಿಕಿತ್ಸೆ ಕೂಡ ಪಡ್ಕೋಬೋದು, ಮುಂದಿನ ದಿನಕ್ಕೆ ಸಂಪಾದನೆ ಆಗುತ್ತಲ್ಲ ಬಿಡು ಅಂತ ಆಕೆ ಸುಮ್ಮನಾಗ್ತಾಳೆ. ಆಕೆಯ ತಂದೆ ತಾಯಿ ಸಹ ಸುಮ್ಮನಾಗ್ತಾರೆ. ಸ್ವಲ್ಪ ದಿನಕ್ಕೆ ಆ ಮನೆಯಲ್ಲಿ ಒಂದು ಮಗು ಜನನ ಆಗುತ್ತೆ. ಈಕೆ ಅಲ್ಲಿಗೆ ಹೋಗಿ ಸೆಟ್ಲ್ ಆಗಿದ್ದು ಡಿಸೆಂಬರ್ 2021ರಲ್ಲಿ. ಆಕೆ ಅಲ್ಲಿ 2022ರಲ್ಲಿ ಆ ಮನೆ ಯಜಮಾನಿಗೆ ಮಗು ಆಗುತ್ತೆ. ಆ ಮಗು 4 ತಿಂಗಳು ಆದ ತಕ್ಷಣ ಮಗುಗೆ ಏನೋ ಕಾರಣಕ್ಕೆ ಸಾವು ಬರುತ್ತೆ. ಆ ಮಗು ತೀರ್ಕೊಂಡು ಬಿಡುತ್ತೆ. ಆ ಮಗುವಿನ ಸಾವಿಗೆ ಈಕೆಯೇ ಕಾರಣ ಅಂತ ಮನೆ ಯಜಮಾನ ಕಂಪ್ಲೇಂಟ್ ಮಾಡ್ತಾರೆ ಅಬುಧಾಬಿಯಲ್ಲಿ. UAE ಲಾ ಪ್ರಕಾರ ಅದು ಕೊಲೆಯಾಗಿ ಕೇಸು ನಡೆಯುತ್ತೆ. ಈಕೆ ಹೇಳ್ತಾಳೆ, ನಾನು ಕೊಂದಿಲ್ಲ, ಆ ಮಗುವಿಗೆ ಆವತ್ತು ವ್ಯಾಕ್ಸಿನ್ ಕೊಡಲಾಗಿತ್ತು, ಆ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ನಲ್ಲಿ ಸಿಕ್ಕಾಪಟ್ಟೆ ಜ್ವರ ಇತ್ತು, ಆ ಹಿನ್ನೆಲೆಯಲ್ಲಿ ಆ ಮಗು ತೀರಿ ಹೋಯಿತು ಅಂತ ಈಕೆ ಹೇಳ್ತಾಳೆ. ಆದರೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಯಾರೂ ಸಿದ್ಧ ಇರೋದಿಲ್ಲ. ಆ ಕೋರ್ಟಲ್ಲಿ ಆಕೆಗೆ ಮರಣದಂಡನೆಯನ್ನು ವಿಧಿಸಲಾಗುತ್ತೆ. ಆ ನಂತರ ಅದು ಅಪೀಲ್ ಹೋಗುತ್ತೆ. ಅಲ್ಲಿಯೂ ಸಹ ಆಕೆಗೆ ಮರಣದಂಡನೆ ಖಾಯಮಾಗುತ್ತೆ. ಕಳೆದ ತಿಂಗಳು 10ನೇ ತಾರೀಕು, ಫೆಬ್ರವರಿ 10, 11ನೇ ತಾರೀಕು ಆಕೆಗೆ
ಸಪ್ರೇಟ್ ಸೆಲ್ಗೆ ಆಕೆಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನೇನು ಆಕೆಗೆ ನೇಣು ಹಾಕಬಹುದು ಎನಿ ಡೇ ಅಂತ ಆಕೆಗೆ ಮಾಹಿತಿಯನ್ನು ಅಲ್ಲಿನ ಜೈಲು ಅಧಿಕಾರಿಗಳು ಕೊಡ್ತಾರೆ. ಒಂದು ಫೋನ್ ಕಾಲ್ ಮಾಡ್ಕೋಬೋದು ನಿನ್ನ ಕುಟುಂಬಕ್ಕೆ ಅಂತ ಹೇಳ್ತಾರೆ. ಆಕೆ ಆ ಸಂದರ್ಭದಲ್ಲಿ ಒಂದು ಫೋನ್ ಕಾಲನ್ನು ತನ್ನ ತಂದೆಗೆ ಮಾಡ್ತಾಳೆ. ಅಬ್ಬೋ, ಇದು ನನ್ನ ಕೊನೆಯ ಕರೆ ಆಗಿರಬಹುದು, ನನ್ನನ್ನು ಸಪ್ರೇಟ್ ಸೆಲ್ಗೆ ಹಾಕಿದ್ದಾರೆ, ಯಾವುದೇ ದಿನ ನನ್ನನ್ನು ನೇಣಿಗೆ ಏರಿಸ್ತಾರಂತೆ ಅಂತ ಕಣ್ಣೀರು ಹಾಕ್ತಾಳೆ. ಆ ನಂತರ ಆ ಕುಟುಂಬ ಭಾರತದ ರಾಜತಾಂತ್ರಿಕ ಏನು ಸಚಿವಾಲಯ ಇದೆ ಅಲ್ಲಿ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಅಪೀಲ್ ಕೊಡ್ತಾರೆ. ಅವರು ಸರಿ ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲವೂ ಆಗ್ತಾ ಇರುತ್ತೆ. ಆದರೆ ಇವತ್ತು ಸುದ್ದಿ ಬರ್ತಾ ಇದೆ. ಸುದ್ದಿ ಯಾವ ಮೂಲದಿಂದ ಬರ್ತಾ ಇದೆ ಅಂದರೆ, ಕೋರ್ಟ್ಗೆ ಹೋಗಿರ್ತಾರೆ ಆಕೆಯ ತಂದೆ. ನನ್ನ ಮಗಳ ಪರಿಸ್ಥಿತಿ ಏನಾಗಿದೆ, ಆಕೆ ಆರೋಗ್ಯ ಹೇಗಿದೆ ಅನ್ನುವ ಬಗ್ಗೆ ಮಾಹಿತಿಯನ್ನು ಭಾರತ ಸರ್ಕಾರ ನನಗೆ ಒದಗಿಸಿ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿರ್ತಾರೆ ಆಕೆಯ ತಂದೆ ಶಬ್ಬೀರ್ ಖಾನ್. ಅದಕ್ಕೆ ಉತ್ತರವಾಗಿ ಕೇಂದ್ರ ಸರ್ಕಾರ ಇವತ್ತು ಕೋರ್ಟಿನಲ್ಲಿ ಅಫಿಡವಿಟನ್ನು ಸಲ್ಲಿಸಿದೆ. ಆಕೆಯನ್ನು ಆಲ್ರೆಡಿ ಗಲ್ಲಿಗೆ ಏರಿಸಲಾಗಿದೆ. ಫೆಬ್ರವರಿ 15ನೇ ತಾರೀಕೆ ಆಕೆಯನ್ನು ಗಲ್ಲಿಗೆ ಏರಿಸಿ ಆಗಿ ಹೋಗಿದೆ ಅಂತ. ಆ ಮೂಲಕ ಆ ಕೇಸನ್ನು ಇವತ್ತು ಕ್ಲೋಸ್ ಮಾಡಲಾಗತ್ತೆ. ಸೊ ಭಾರತದ ಪ್ರಯತ್ನ ಯಾವ ಮಟ್ಟದಲ್ಲಿತ್ತು, ರಾಜತಾಂತ್ರಿಕ ಪ್ರಯತ್ನ ಯಾವ ಮಟ್ಟದಲ್ಲಿತ್ತು, ಅದರ ಬಗ್ಗೆ ನಮಗೆ ಅಷ್ಟಾಗಿ ಮಾಹಿತಿ ಒದಗಿ ಬಂದಿಲ್ಲ. ಆದರೆ ಪ್ರಯತ್ನ ಅಂತೂ ಒಂದು ಮಟ್ಟಕ್ಕೆ ನಡೆದಿರುತ್ತೆ, ಅದು ಸಫಲ ಆಗಿಲ್ಲ. ಈ 33 ವರ್ಷದ ಶೆಹಜಾದಿ ಖಾನ್ ಹ್ಯೂಮನ್ ಟ್ರಾಫಿಕಿಂಗ್ಗೆ ಬಲಿಯಾದಲು ಮೊದಲು. ಈಗ ಯಾವುದೋ ಒಂದು ಕೇಸ್ನಲ್ಲಿ ಆಕೆ ಸಂಪೂರ್ಣವಾಗಿ ಬಲಿಯಾಗಿ ಜೀವವನ್ನೇ ಕಳ್ಕೊಂಡ್ರು. ಬಡತನ, ಆಕೆಯ ಪರಿಸ್ಥಿತಿ ಆಕೆಯನ್ನು ಅಂತಹ ಒಂದು ಜಾಗಕ್ಕೆ ಹೋಗೋದಕ್ಕೆ ಪ್ರೇರೇಪಿಸ್ತು. ಕೊನೆಗೆ ಜೀವನೇ ಹೋಯಿತು. ಇದು ಶೆಹಜಾದಿ ಖಾನ್ ಅನ್ನುವಂತಹ ಮಹಿಳೆಯ ದುರಂತ ಅಂತ್ಯದ ಕಥೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.